ಮುಂದೆ ಬನ್ನಿ ಸರ್. ಸರ್ ಸ್ವಲ್ಪ ಬಂದ್ರೆ ಅವ್ರು ಬಂದು ಅತಿಥಿಗಳ ಆಗಮನ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಸ್ವಾಗತಿಸುವುದು. ಆದರೆ ಮೇಲೆ ಇನ್ನೊಂದು ಕೈ ಮುಗಿದ್ರೆ ಸರ್ ಅದೇ ಗುಡ್ ಎಕ್ಸ್ಕ್ಯೂಸ್. ಸಂಪ್ರದಾಯ ತೊಂದರೆ ಕೊಡುತ್ತೆ. ಬಹುಶಃ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದ ಕಾರ್ಯಕ್ರಮ ಹೇಳಿ ಖಂಡಿತ ಅನ್ಸುತ್ತೆ ನನಗೆ. ಒಂದು ವರ್ಷದ ಕೊನೆಯಲ್ಲಿ ನನ್ನ ವಿದ್ಯಾರ್ಥಿ ಸಮೂಹ ಮತ್ತೆ ಮಿತ್ರರು ತಮ್ಮ ಪಠ್ಯ ಮತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಾವು ಪಡೆಯಬಹುದಾಗಿರುವಂತಹ ಬಹುಮಾನದ ಸರಪಳಿ ಒಂದು ಭಾಗ. ಅದಕ್ಕಿಂತ ಬಹಳ ಮುಖ್ಯವಾದ ಸಂದರ್ಭ, ಇವತ್ತು ಇಡೀ ಕಾರ್ಯಕ್ರಮ ನಮ್ಮ ನಾಡಿನ ಜಗತ್ತಿನ ಅತ್ಯಂತ ಖ್ಯಾತಿ ವಿಖ್ಯಾತಿ ಗಳಿಸಿರುವಂತಹ ನಮ್ಮ ಕಲಾವಿದರು ಇವತ್ತು ನಮ್ಮ ಸಮ್ಮುಖದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು ಖಂಡಿತವಾಗ್ಲೂ ಬಹಳ ಆನಂದಕರವಾದಂತಹ ಸಂದರ್ಭ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಕಾರ್ಯಕ್ರಮದ ಪ್ರಾರಂಭದ ಭಾಗವಾಗಿ ಮೊದಲು ಪ್ರಾರ್ಥನೆ ಶ್ರೀ ಎನ್ ಗೋಪಾಲ್ ದೈಹಿಕ ವರಸಿದ್ಧಿ ಗಣಪತಿ ಎಷ್ಟೊಂದು ಹೆಸರೋ ಎಷ್ಟೊಂದು ಗುಡಿಯೋ ಇಷ್ಟಾರ್ಥದಾಯಕ. जय हे कर्नाटक माते जय भारत जननीय तनुजाते. जय हे कर्नाटक माते जय सुंदर नदिवनಗಳ ನಾಡೆ. जय हे रस ಋಷಿಗಳ ಬೀಡೆ जय भारत जननीय तनुजाते. जय हे कर्नाटक माते ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ನಾವು ಶಿವಮೊಗ್ಗ ಸುಬ್ಬಣ್ಣ ಖ್ಯಾತ ಗಾಯಕರು, ಇವರನ್ನು ನಾವು ಇವತ್ತು ಆಹ್ವಾನಿಸಿದ್ದೀವಿ. ಇವತ್ತು ಅವರು ನಮ್ಮ ಮುಂದೆ ಇದ್ದಾರೆ, ಆಸೀನರಾಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಅಧ್ಯಾಪಕರ ಪರವಾಗಿ, ಎಲ್ಲರ ಪರವಾಗಿ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಆಹ್ವಾನವನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಮತ್ತೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ಉಮಾಶ್ರೀ ಅವರು, ಇವತ್ತಿನ ದಿವಸ ಖ್ಯಾತ ಕಲಾವಿದರು. ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಸಂತೋಷದಿಂದ ಆಗಮಿಸಿದ್ದಾರೆ. ಇಲ್ಲಿಯ ನಿಮ್ಮ ಈ ಒಂದು ಹಬ್ಬದ ವಾತಾವರಣವನ್ನು ಸೆಳೆಯೋಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಅವ್ರನ್ನ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ಅತಿಥಿ ವೇಮಗಲ್ ನಾರಾಯಣ ಸ್ವಾಮಿ ಅವರು, ಇವರು ಅಧಿಕಾರಿ ಕೂಡ, DYSP ಆಗಿದ್ದಾರೆ. ಇವರು ಕೂಡ ಇವತ್ತಿನ ದಿವಸ ಮುಖ್ಯ ಅತಿಥಿಯಾಗಿ ಇವ್ರನ್ನ ಆಹ್ವಾನಿಸಿದ್ದೀವಿ. ಇವರು ನಮ್ಮ ಉತ್ತಮ ಗಾಯಕರು ಕೂಡ, ಅವರನ್ನ ಪರಿಚಯ ಮಾಡಿಕೊಳ್ಳಲಿದ್ದಾರೆ. ಅದಕ್ಕಾಗಿ ಅವರನ್ನ ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವರು ಕಾರ್ಯನಿರ್ವಾಹಕ ನಿರ್ಮಾಪಕರು, ಬೆಂಗಳೂರು ದೂರದರ್ಶನ ಕೇಂದ್ರ. ಇವರನ್ನ ನಾವು ಆಹ್ವಾನಿಸಿದ್ದೀವಿ. ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವ್ರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಬೆನ್ನೆಲ್ಲರ ಪರವಾಗಿ, ಹಾಗೆ ಸರ್ ಸ್ವಲ್ಪ
ಕ್ಯಾಮ್ರಾಮನ್ ಸಮಾಜದಲ್ಲಿನ ಎಲ್ಲಾ ವರ್ಗದ ಎಲ್ಲಾ ಸ್ತರದ ವಿದ್ಯಾರ್ಥಿಗಳ ಏಳಿಗೆಗಾಗಿ ಉದ್ದೇಶಿಸಿ ಮಲ್ಲೇಶ್ವರದಲ್ಲಿ ಈ ಕಾಲೇಜನ್ನು ಆರಂಭಿಸಿದರು. ನಂತರ ಬೆಂಗಳೂರು ಉತ್ತರ 25 ವರ್ಷಗಳ ಹಿಂದೆ ಬೆಂಗಳೂರಿನ ಸಮಾಜಮುಖಿ ಕಾರ್ಯಕರ್ತರಾದಂತಹ ಸಜ್ಜನಿಕೆಗೆ ಮತ್ತೊಂದು ಹೆಸರಾದಂತಹ ವರ್ಷಗಳ ಪ್ರಯಾಣ ಇದು. ಈ ಪ್ರಯಾಣದಲ್ಲಿ 7 ಬೀಳುಗಳ ಮಧ್ಯೆ ನಾವೀಗ ಮುಂದೆ ನಡೆದಿದ್ದೇವೆ. ಈ ವರ್ಷದ ವಾರ್ಷಿಕ ಹಬ್ಬಕ್ಕೆ ಕನ್ನಡ ನಾಡಿನ ಅತ್ಯಂತ ವಿಶಿಷ್ಟ ಸಾಂಸ್ಕೃತಿಕ ಅಭಿವ್ಯಕ್ತ ಮುಖಗಳಾದಂತಹ 4 ಜನ ಸಜ್ಜನರು ಇಲ್ಲಿ ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ಪ್ರಾಮಾಣಿಕತೆಗೆ, ಸಜ್ಜನತೆಗೆ, ಸಂಸ್ಕೃತಿಗೆ ಅಪಚಾರವಾಗುವ ಹಾಗೆ ಭೋಗ ಜಗತ್ತು ಬೆಳೀತಾ ಇದೆ. ನಮ್ಮ ಜಗತ್ತಿನಲ್ಲಿ ಬಾಂಧವ್ಯಗಳ ಜಾಲಗಳಾಗಲಿ, ಸಂಬಂಧಗಳ ಪರಿಕಲ್ಪನೆಗಳಾಗಲಿ ಪ್ರತಿಯೊಂದು ಕೂಡ ಹೊಸ ಹೊಸ ಅರ್ಥಗಳನ್ನು ಹುಡುಕಿಕೊಂಡು ಇವತ್ತು ಬರೇ ಆರ್ಥಿಕ ವ್ಯವಸ್ಥೆಯ ಜರಿತ ಮತ್ತು ಹಿಂಜರಿತಗಳಲ್ಲಿ ನಾವು ಸಿಕ್ಕಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸಜ್ಜನರಿದ್ದಾರೆ, ನಮ್ಮ ಜೊತೆ ಸಂಸ್ಕೃತಿವಂತರಿದ್ದಾರೆ ಅನ್ನೋದೇ ಕೂಡ ಭವಿಷ್ಯದ ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ. ನನ್ನ ಆತ್ಮೀಯ ಗೆಳೆಯರು ಮತ್ತು ನನ್ನ ಆತ್ಮ ಬಂಧುವಾದಂತಹ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು. ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರ ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಯಲ್ಲಿ ಕಲಾವಿದರು. ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು ಶಿವಮೊಗ್ಗೆಯವರು, ಸಿಹಿಮೊಗ್ಗೆಯವರು. ಶಿವಮೊಗ್ಗೆಯ ಸಿಹಿಮೊಗ್ಗೆಯ ಸುಬ್ರಹ್ಮಣ್ಯ ಶಿವಮೊಗ್ಗ ಸುಬ್ಬಣ್ಣನಾದದ್ದು. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಬೆಂಗಳೂರಿನ ನಾಗರಿಕರು ಹಮ್ಮಿಕೊಂಡಂತಹ ಒಂದು ಸನ್ಮಾನ ಸಮಾರಂಭದಲ್ಲಿ ಸ್ವಲ್ಪ ಹಿಂದೆ ಹಾಗೆ